ಇವತ್ತು ದೇರಂಬಳ ಮಡಂತೂರು ಅನ್ನುವ ಸೇತುವೆ ಭಾಗದಲ್ಲಿ ನಾವೆಲ್ಲ ಕೂಡ ಇಲ್ಲಿ ನಿಂತಿರುವಂತದ್ದು. ನಿಮಗೆ ಗೊತ್ತಿರುವ ಹಾಗೆ ನಿನ್ನೆ ಒಂದು ಹೆಣ್ಣು ಮಗಳು ಇಲ್ಲಿ ನಡೆದುಕೊಂಡು ಹೋಗುವಾಗ ಆಯ ತಪ್ಪಿ ಇದೇ ನೀರಿಗೆ ಬಿದ್ದಂತಹ ಒಂದು ಘಟನೆ ನೆನ್ನೆ ನಡೆದಿರುವಂತದ್ದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಬಹುದು. ಸೊ ಈ ಒಂದು ಸೇತುವೆನ ನೋಡ್ತಾ ಇದ್ದೀರಾ. ಕಳೆದ 4 ವರ್ಷಗಳ ಹಿಂದೆ ಈ ಸೇತುವೆ ಮುರಿದು ಬಿತ್ತಿತ್ತು. 4 ವರ್ಷಗಳ ಹಿಂದೆ ಕೂಡ ಈಗ ಯಾರು MLA ಆಗಿದ್ದಾರೆ ಎ ಕೆ ಮಶ್ರಫ್ನವರು, ಅದೇ 4 ವರ್ಷಗಳ ಹಿಂದೆ ಕೂಡ ಅದೇ MLA ಎ ಕೆ ಮಶ್ರಫ್ನವರು ಆಗಿದ್ರು. ಇಲ್ಲಿ 3 ಪಂಚಾಯಿತಿಗೆ ಆಗಿ ಹೋಗುವಂತಹ ಒಂದು ಕಾಲು ಸೇತುವೆ ಇದು. ಒಂದು ಈ ಕಡೆ ಆಚೆ ಹೋದ್ರೆ ಜೋಡುಕಲ್ಲು ಬಸ್ ಸ್ಟ್ಯಾಂಡಿಗೆ, ಮತ್ತೊಂದು ಕಡೆ ಹೋದ್ರೆ ಮಂಗಲ್ಪಾಡಿ ಪಂಚಾಯತ್, ಮತ್ತೆ ಇದಿರುವುದು ಮೀಂಜ ಪಂಚಾಯತ್ ನಲ್ಲಿ. ಸೊ ಮೀಂಜ ಪಂಚಾಯತ್, ಪೈವಳಿಕೆ ಪಂಚಾಯತ್, ಮಂಗಲ್ಪಾಡಿ ಪಂಚಾಯತಿಗೆ 3 ಪಂಚಾಯತಿಗೆ ಕನೆಕ್ಷನ್ ಇರುವಂತಹ ಈ ಒಂದು ಸೇತುವೆ ಬಿದ್ದು 4 ವರ್ಷ ಆದ್ರೂ ಕೂಡ ಯಾವ ಒಂದು ಜನಪ್ರತಿನಿಧಿ ಕೂಡ MLA ಆಗಿರ್ಬೋದು, MP ಆಗಿರ್ಬೋದು, ಇಲ್ಲಿ ಬಂದು ತಿರುಗಿ ಕೂಡ ನೋಡ್ಲಿಲ್ಲ. ನಿನ್ನೆ ಆ ಒಂದು ಹೆಣ್ಣು ಮಗಳು ಬೀಳುವ ಸಂದರ್ಭದಲ್ಲಿ ಇದೇ ಊರಿನ ಒಂದು ವ್ಯಕ್ತಿ ಉದಯ್ ಕುಮಾರ್ ಶೆಟ್ಟಿ ಅವರು ಇಲ್ಲೇ ಇದ್ದ ಕಾರಣ ಆ ಹೆಣ್ಣು ಮಗಳ ಜೀವ ಉಳಿಸ್ಲಿಕ್ಕೆ ಸಾಧ್ಯ ಆಯ್ತು. ನಿನ್ನೆ ಈ ನೀರಿನ ಮಟ್ಟ ಇಷ್ಟು ಕೆಳಗಿರ್ಲಿಲ್ಲ, ಎತ್ತರಕ್ಕೆ ಇದ್ದದ್ದು. ಮಳೆ ಸುರಿತಾ ಇದ್ದ ಕಾರಣ ನೀರಿನ ಮಟ್ಟ ಮೇಲೆ ಇತ್ತು. ಅದೇನೋ ಆ ಹುಡುಗಿಯ ಒಂದು ಆಯುಷ್ ಗಟ್ಟಿದ್ದ ಕಾರಣ ನಿನ್ನೆ ಉದಯ್ ಕುಮಾರ್ ಅವರು ರಕ್ಷಣೆ ಮಾಡಿದ್ರು. ಸೊ ಇವತ್ತು ಇಷ್ಟೆಲ್ಲ ಪರಿಸ್ಥಿತಿ ಆಗಿದ್ರು ಕೂಡ ಈ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರುವಂತಹ MLA ಎಲ್ಲಿದ್ದಾರೆ ಅಂತ ಹೇಳೋದು ನಮ್ಮೆಲ್ಲರ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಈ ಒಂದು ಕಾಣುವಂತಹ ಬ್ರಿಡ್ಜ್ ನೀವು ಕಾಣ್ತಾ ಇರ್ಬೋದು, ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ದಿವಸ ಕೂಡ ಇಲ್ಲಿ 50ಕ್ಕಿಂತ ಅಧಿಕ ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ಸೇತುವೆಯನ್ನ ದಾಟಿಕೊಂಡು ಆ ಕಡೆ ಬದಿಗೆ ಹೋಗ್ಬೇಕಾದಂತಹ ಒಂದು ಸನ್ನಿವೇಶ. ಇಲ್ಲಿಂದ ಕೆಲಸಕ್ಕೆ ಹೋಗುವಂತಹ ಅದೆಷ್ಟೋ ಯುವಕ ಯುವತಿಯರು ಕೂಡ ಇಲ್ಲಿಂದ ಹಾದು ಹೋಗ್ತಾ ಇದ್ದಾರೆ. ಈಚೆ ಕಡೆಯಿಂದ ಆಚೆ ಕಡೆ ಹೋಗ್ಲಿಕ್ಕೆ ಬೇಕಾಗಿ ವಯಸ್ಸಾದಂತಹ ವ್ಯಕ್ತಿಗಳು ಕೂಡ ಈಚೆಯಿಂದ ಆಚೆ ಹೋಗ್ತಿದ್ದಾರೆ. ಆ ಒಂದು ಜೀವಗಳಿಗೆ ಯಾರು ಹೊಣೆ ಆಗ್ತಾರೆ ಅಂತ ಹೇಳುವಂಥದ್ದು ನಮ್ಮ ಪ್ರಶ್ನೆ. ಈ ಒಂದು ಪ್ರಶ್ನೆಯನ್ನ ಆದಷ್ಟು ಬೇಗ ಪರಿಹಾರ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಎದುರಾಗಿ ನಾವು ದೊಡ್ಡ ಪ್ರತಿಭಟನೆ ಮಾಡ್ಲಿಕ್ಕೆ ಬೇಕಾಗ್ತದೆ. ಇವತ್ತು ನಾವು ಮತ್ತು ನಮ್ಮ ಈ ಪಂಚಾಯತಿನ ಮೆಂಬರ್ ಆದಂತಹ, ಈ ವಾರ್ಡಿನ ಮೆಂಬರ್ ಆದಂತಹ ಶಾಲ್ನೇಕ, ಈ ಬ್ಲಾಕಿನ ಮೆಂಬರ್ ಆದಂತಹ ಜ್ಯೋತಿಯಕ್ಕ ಮತ್ತು ನವೀನ್ ಮತ್ತು ಪದ್ಮಣ್ಣ ಎಲ್ಲರೂ ಸೇರಿಕೊಂಡು ನಾವು ಡಿಸ್ಟ್ರಿಕ್ಟ್ ಕಲೆಕ್ಟರ್ನ ಭೇಟಿ ಮಾಡಿದೆವು. ಅವ್ರ ಹತ್ರ ವಿಷಯಗಳನ್ನೆಲ್ಲವೂ ಕೂಡ ಪ್ರಸ್ತಾವನೆ ಮಾಡಿದ್ದೇವೆ, ಒಂದು ಅರ್ಜಿಯನ್ನು ಕೂಡ ಕೊಟ್ಟಿದ್ದೇವೆ. ಸೊ ಆದಷ್ಟು ಬೇಗ ಇದಕ್ಕೆ ಒಂದು ಎಸ್ಟಿಮೇಷನ್ ಮಾಡಿ ಯಾವ ಫಂಡಿನಲ್ಲಿ ಈ ಒಂದು ಸೇತುವೆನ ತರಬಹುದು ಅಂತ ಹೇಳುವಂತದ್ದನ್ನ ಕೂತು ಚರ್ಚೆ ಮಾಡಿ ಆಲೋಚನೆ ಮಾಡಿ ನಾವು ಆದಷ್ಟು ಬೇಗ ಇದಕ್ಕೆ ಪರಿಹಾರ ಹುಡುಕುವ ಅಂತ ಹೇಳುವಂತ ಮಾತನ್ನ ನಮ್ಮ ಕಲೆಕ್ಟರ್ ಅವರು ಕೊಟ್ಟಿದ್ದಾರೆ. ಇಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಅದನ್ನ ತಡಿಬೇಕು. ಆ ತಡಿಲಿಕ್ಕೋಸ್ಕರ ಇಲ್ಲಿಯ ಜನಪ್ರತಿನಿಧಿಗಳು ಇಲ್ಲಿ ಬರ್ಬೇಕು. ಒಮ್ಮೆ ಎಲ್ಲಿಯೋ ದೂರದ ಊರಲ್ಲಿ ಒಂದು ಸನ್ನಿವೇಶಗಳಾದ್ರೆ ಆದಷ್ಟು ಬೇಗ ಹೋಗಿ ಮುಟ್ಟುತ್ತೀರಿ. ತಮ್ಮದೇ ಸ್ವಂತ ಕಾನ್ಸ್ಟಿಟ್ಯೂನ್ಸಿ ಆದ್ರೆ ತಾವು ಎಲ್ಲಿದ್ದೀರಿ ಅಂತ ಹೇಳುವಂತ ಕ್ವಶನ್ ನಾವು ಹಾಕಿಕೊಂಡು ಇಲ್ಲಿ ಒಮ್ಮೆ ಬಂದು ನೋಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ.